ನಮ್ಮ ಇವರು ಸಮುದಾಯ ನನ್ನ ಫಸ್ಟ್ ಪ್ರೊಫೆಷನಲ್ ಆಗಿ ಸ್ಟೇಜ್ ಹಚ್ಚಿದ್ದು ಸಮುದಾಯನೇ ಭಾಳ ವರ್ಷಗಳ ಹಿಂದೆ. ಆದರೆ ಅವ್ರಿಗಿನ್ನ ಜೂನಿಯರ್ ನಾನು, ಬಟ್ ಫಸ್ಟ್ ಟೈಮ್ ಸ್ಟೇಜ್ ಹತ್ತಿದ್ದು ಸಮುದಾಯ ತಂಡದಿಂದನೇ. ಸೊ ಅದೊಂದು ಆ್ಯಂಡ್ ಸರ್, ನಮ್ಮ ಲೆಜೆಂಡ್ರಿ ಸಾಯಿ ಪ್ರಕಾಶ್ ಸರ್ 106ನೇ ಚಿತ್ರ ಸರ್. ನಾನು ನಿಮ್ಮ ಹೆಸರು ಕೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟೆ ಸರ್, ಮಿಕ್ಕಿದೇನು ಮಾತಾಡಿರಲಿಲ್ಲ. ಇಟ್ಸ್ ಸಚ್ ಅ ಲೆಜೆಂಡ್. ಅವ್ರ ಒಂದು ಅನುಭವ ಹೇಳಬೇಕು. ಎಲ್ಲೂ ಪ್ರೊಡ್ಯೂಸರ್ ಫ್ರೆಂಡ್ಲಿ ಡೈರೆಕ್ಟರ್ಸ್ ಈ ಥರ ಜಾಸ್ತಿ ಆದರೆ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳು ಹೆಲ್ದಿ ಆಗುತ್ತೆ ಅನ್ನೋದ್ರಲ್ಲಿ ತಪ್ಪಿಲ್ಲ. ಒಂದು ಎಕ್ಸ್ಟ್ರಾ ಶಾರ್ಟ್ ಶೂಟ್ ಮಾಡಿಲ್ಲ. ನಾನು ನೋಡಿದ್ದೀನಿ ಕಣ್ಣಾರೆ. 2 ಅವರ್ ಫಿಲಮ್ಗೆ ಎಡಿಟ್ ಟೇಬಲ್ಗೆ ನಾಟ್ ಗುಡ್ ಅಲ್ಲ, ಓಕೆ ಶಾರ್ಟ್ಸೇ 40 ಅವರ್ ತರ್ತಾರೆ. ಅದರ ಮಿಕ್ಕ ಎಷ್ಟು 38 ಅವರು ಇಸ್ ಪ್ರೊಡ್ಯೂಸರ್ಗೆ ಆಗಿರೋ ಲಾಸು. ಸರ್ ಒಂದು ಎಕ್ಸ್ಟ್ರಾ ಶಾರ್ಟ್ ತೊಗೊಂಡಿಲ್ಲ. ನಾನು ನೋಡ್ದಂಗೆ ನಾನೇ ಕೇಳಿದ್ದೀನಿ, ಸರ್ ಇಲ್ಲಿ 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 ಹಿಂಗೆ ಮಾಡಲ ಸರ್, ಈ ಥರ ಹಿಂಗೆ ಬಂದ್ಬಿಟ್ಟು ಮಾಡಲ ಸರ್. ಬೇಡಪ್ಪ, ನೀನು ಎಂಟಾಣಿ ಆ್ಯಕ್ಟಿಂಗ್ಗೆ ಸಾಕು, 5 ರೂಪಾಯಿ ಎಲ್ಲ ಬೇಡ. 2-3 ಸಲ ಹೇಳಿದ್ಮೇಲೆ ಕೇಳೋದು ಬಿಟ್ಬಿಟ್ಟೆ. ಬಟ್ ಪರ್ಫೆಕ್ಟ್ ಹಿ ನೋಸ್. ಅವ್ರು ಐ ಥಿಂಕ್ ಎಡಿಟಲ್ಲಿ ಯೋಚನೆ ಮಾಡ್ತಿರಲ್ಲ ಸರ್, ನೀವು ಎಡಿಟಾಗಿ ಯೋಚನೆ ಮಾಡಿ ಶೂಟ್ ಮಾಡ್ತೀರ. ಸಚ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ನನಗೆ. ನಾನು ಎಲ್ಲ ಕಡೆ ಹೇಳ್ಕೊಂಡು ತಿರುಗ್ತಾ ಇದ್ದೀನಿ, ಎಸ್ಪೆಷಲಿ ಯಂಗರ್ ಡೈರೆಕ್ಟರ್ಸ್ಗೆ. ಈ ಥರ ಪ್ರೊಡ್ಯೂಸರ್ ಫ್ರೆಂಡ್ಲಿನೆಸ್ ನಿಮಗೂ ಬರಲಿ. 2 ಅವರ್ ಫಿಲಮ್ಗೆ 40 ಅವರ್ ಫುಟೇಜ್ ಶೂಟ್ ಮಾಡಿ ಲಾಸ್ ಮಾಡಬೇಡಿ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸರ್. ಥ್ಯಾಂಕ್ ಯು ಸರ್.